ನಮಸ್ಕಾರ ಎಲ್ಲರಿಗೂ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತುಂಬ ಮುಖ್ಯವಾದಂತಹ ಟಾಪಿಕ್ ಅದೇನೆಂದರೆ ರಿಸ್ಕ್ ಟು ರಿವಾರ್ಡ್ ಹಾಗೂ ರಿಸ್ಕ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಕಲಿಯೋಣ. ಸರಿನಾ? ಮೊದಲಿಗೆ ನಾವು ರಿಸ್ಕ್ ಟು ರಿವಾರ್ಡ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಆಯಿತಾ? ನಿಮ್ಮ ಟ್ರೇಡಿಂಗ್ ಅಕೌಂಟ್ನಲ್ಲಿ 1,00,000 ರೂಪಾಯಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಆಯಿತಾ? ನೀವು ಝೀರೋದಾ, ಅಪ್ ಸ್ಟಾಕ್ಸ್, ಗ್ರೋ, ಮೋತಿಲಾಲ್ ಒಸ್ವಾಲ್, ಫೈರ್ಸ್ ಅಥವಾ ಯಾವುದೇ ಒಂದು ಬ್ರೋಕರನ್ನು ಉಪಯೋಗಿಸ್ತಾ ಇರ್ಬೋದು. ನಿಮ್ಮ ಟ್ರೇಡಿಂಗ್ ಅಕೌಂಟ್ನಲ್ಲಿ 1,00,000 ರೂಪಾಯಿ ನೀವು ಹಾಕಿದ್ದೀರಿ ಅಂತ ಹೇಳಿ ತಿಳ್ಕೊಳ್ಳಿ. ಆಯಿತಾ? ನೀವು ಏನು ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ರಿಸ್ಕ್ ಪರ್ ಟ್ರೇಡ್ 2% ಅಂತ ಇಟ್ಕೊಳ್ಬೇಕು. ಅಂದರೆ 2% ಮ್ಯಾಕ್ಸಿಮಮ್ ರಿಸ್ಕ್ ಪರ್ ಟ್ರೇಡ್ ಆಗಬೇಕು. 2% ಅಂದರೆ 2% ಅಂತಲ್ಲ, 2% ಮ್ಯಾಕ್ಸಿಮಮ್ ಅಂತ. ನಿಮ್ಮ ರಿಸ್ಕ್ ಪರ್ ಟ್ರೇಡ್ 0.5% ಬೇಕಿದ್ರೂ ಇರ್ಬೋದು, 1% ಬೇಕಾದ್ರೂ ಇರ್ಬೋದು, 1.5% ಬೇಕಿದ್ರೂ ಇರ್ಬೋದು. ಆದರೆ ಗರಿಷ್ಠವಾಗಿ ಅಂದರೆ ಮ್ಯಾಕ್ಸಿಮಮ್ 2% ಇರಬೇಕಷ್ಟೇ. 2%ಗಿಂತ ಜಾಸ್ತಿ ನೀವು ರಿಸ್ಕ್ ಪರ್ ಟ್ರೇಡ್ ತಗೊಳ್ಬಾರ್ದು. ಆಯಿತಾ? ಹಾಗಾದರೆ ಏನಿದು ರಿಸ್ಕ್ ಪರ್ ಟ್ರೇಡ್? ಅದನ್ನು ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ತಲೆಬಿಸಿ ಮಾಡಬೇಡಿ. ನೆಕ್ಸ್ಟು ಮಿನಿಮಮ್ ರಿಸ್ಕ್ ರಿವಾರ್ಡ್ ರೇಷಿಯೋ 1:2 ಇರಬೇಕು. ಅಂದರೆ ನೀವು ಎಷ್ಟು ರಿಸ್ಕ್ ತಗೊಳ್ತೀರಿ ಅದರ ದುಪ್ಪಟ್ಟು ರಿವಾರ್ಡ್ ನಿಮ್ಗೆ ಸಿಗಬೇಕು. ಆಯಿತಾ? ನೀವು 1,000 ರೂಪಾಯಿ ರಿಸ್ಕ್ ತಗೊಂಡ್ರೆ ನಿಮಗೆ 2,000 ರೂಪಾಯಿ ಲಾಭ ಬರಬೇಕು. ನೀವು 3,000 ರೂಪಾಯಿ ರಿಸ್ಕ್ ತಗೊಂಡ್ರೆ ನಿಮಗೆ ಮಿನಿಮಮ್ 6,000 ರೂಪಾಯಿ ಲಾಭ ಬರಬೇಕು. ಆಯಿತಾ? ಸೊ ಮಿನಿಮಮ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:2 ಇರಬೇಕು. ಆಯಿತಾ? 1:2 ಅನುಪಾತಕ್ಕಿಂತ ಜಾಸ್ತಿ ಹೋದರೂ ತೊಂದರೆ ಇಲ್ಲ. ಅಂದರೆ 1:3, 1:4 ಆದರೂ ತೊಂದರೆ ಇಲ್ಲ. ಆದರೆ ಮಿನಿಮಮ್ ಇಷ್ಟಿರಬೇಕು. ಇದು ಯಾಕೆ? ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಸರಿನಾ? ಈಗ ಒಂದು ಟ್ರೇಡ್ ನೋಡೋಣ. ಮೇಲಿಂದ ಬಂತು ದರ, ಹ್ಯಾಮರ್ ಆಯಿತು. ಹ್ಯಾಮರ್ನ ನೋಡಿ ನಾವು ಸ್ಟಾಪ್ ಲಾಸ್ ಇಲ್ಲಿಟ್ಟು, ಟಾರ್ಗೆಟ್ ಇಲ್ಲಿಟ್ಟು ಟ್ರೇಡನ್ನು ತಗೊಂಡಿದ್ರೆ ಟ್ರೇಡ್ ಹೀಗೆ ಹೋಗ್ತಿತ್ತು. ಸರಿನಾ? ನಮ್ಮ ಟಾರ್ಗೆಟ್ ಅಚೀವ್ ಆಗಿದೆ. ಇಲ್ಲಿ ಇದು BELನ ಚಾರ್ಟ್, ಡೈಲಿ ಚಾರ್ಟ್. ಸರಿನಾ? ಈಗ ಇದರಲ್ಲಿ ಹೇಗೆ ನಾವು ಎಂಟ್ರಿ ಮಾಡುವಂಥದ್ದು, ಹೇಗೆ ರಿಸ್ಕ್ ಪರ್ ಟ್ರೇಡ್ ಮ್ಯಾನೇಜ್ ಮಾಡುವಂಥದ್ದು, ಎಷ್ಟು ಶೇರ್ಗಳನ್ನು ತಗೊಳ್ಬೇಕು, ಇದನ್ನೆಲ್ಲ ನೋಡೋಣ. ಆಯಿತಾ? ಸೊ ಮೊದಲಿಗೆ ನಾವು ರಿಸ್ಕಿ ಎಂಟ್ರಿಯ ಡೀಟೇಲ್ಸನ್ನು ನೋಡೋಣ. ಆಯಿತಾ? ಸೊ ಈ ಹ್ಯಾಮರ್ನಲ್ಲಿ ನಾನು ಎಂಟ್ರಿ ತಗೊಳ್ತೇನೆ ಅಂತ ಮಾಡೋಣ. ಈ ಹ್ಯಾಮರ್ನಲ್ಲಿ ನಾನು ಎಂಟ್ರಿ ತಗೊಳ್ತೇನೆ. ಸೊ ಸ್ಟಾಪ್ ಲಾಸ್ ನಂದು ಇಲ್ಲಿರ್ತದೆ, ಎಂಟ್ರಿ ಇಲ್ಲಿ ತಗೊಳ್ತೇನೆ, ನಾನು ಟಾರ್ಗೆಟ್ ಇಲ್ಲಿ ಇಟ್ಟಿದ್ದೇನೆ. ಆಯಿತಾ? ರಿಸ್ಕ್ ನಂದು ಸ್ಟಾಪ್ ಲಾಸೇ ರಿಸ್ಕ್ ನಂದು. ಆಯಿತಾ? ಸೊ ನಾನು ಇವತ್ತು ನೋಡ್ತಾ ಇದ್ದೇನೆ ಮಾರ್ಕೆಟನ್ನು 3:20, 3:25 ಹಾಗೆ ಈ ರೀತಿ ಕ್ಯಾಂಡಲ್ ಆಗ್ತಾ ಉಂಟು ಅಂತ ನಂಗೆ ಗೊತ್ತಾಗ್ತದೆ. ಆಯಿತಾ? 3:00 ಮಾರ್ಕೆಟ್ ಕ್ಲೋಸ್ ಆಗ್ತದೆ. 3:20, 3:25 ಹಾಗೆ ನಾನು ನೋಡಿದಾಗ ಒಂದು ಹ್ಯಾಮರ್ ರೀತಿಯ ಕ್ಯಾಂಡಲ್ ಆಗ್ತಾ ಉಂಟು ಅಂತ ನಂಗೆ ಗೊತ್ತಾಗ್ತದೆ. ಆಯಿತಾ? ಸೊ ನಾನೇನು ಮಾಡ್ತೇನೆ, ಇಲ್ಲಿಗೆ ಸಾಧಾರಣ 188 ರೂಪಾಯಿಯಲ್ಲಿ ಇರುವತ್ತಿಗೆ ನಾನು ಶೇರ್ಗಳನ್ನು ಕೊಂಡುಕೊಳ್ತೇನೆ. ಸರಿನಾ? ಎಷ್ಟು ಕೊಂಡ್ಕೊಳ್ಬೇಕು ಅದನ್ನು ಮತ್ತೆ ಹೇಳ್ತೇನೆ. ಶೇರುಗಳನ್ನು ಕೊಂಡುಕೊಳ್ತೇನೆ ಅಂಥೇಳಿ ಮಾಡಿ. 188 ರೂಪಾಯಿಗೆ ಶೇರುಗಳನ್ನು ಕೊಂಡುಕೊಳ್ತೇನೆ. ಕೊಂಡುಕೊಂಡ್ರೆ ನನ್ನ ಸ್ಟಾಪ್ ಲಾಸ್ ಎಷ್ಟಾಗ್ತದೆ? ಈ ಹ್ಯಾಮರ್ನ ಕೆಳಗೆ ಸ್ವಲ್ಪ ಜಾಗ ಬಿಟ್ಟು ತಗೊಳ್ಬೇಕು. ನಾನು 181 ರೂಪಾಯಿ ಸ್ಟಾಪ್ ಲಾಸ್ ಅಂತೇಳಿ ಇಟ್ಕೊಳ್ತೇನೆ. ಆಯಿತಾ? ಅಂದರೆ ನಾನು ಕೊಂಡುಕೊಂಡದ್ದಿಲ್ಲಿ, ನಾನು ಕೊಂಡುಕೊಂಡು ಆಗಬೇಕು ಅಂಥೇಳಿ ಅಂದ್ಕೊಂಡದ್ದು ಆಗದೇ ಇದ್ದು ದರ ಎಲ್ಲಾದರೂ ಕೆಳಗೆ ಬಂದರೆ 181 ತನಕ ಬಂದರೆ, 181ಕ್ಕೆ ಬಂದರೆ ನಾನು ಶೇರನ್ನು ಮಾರಿಬಿಡ್ತೇನೆ. ಲಾಸ್ ಆಗ್ತದೆ, ಮಾರಿಬಿಡ್ತೇನೆ. ಆಯಿತಾ? ಸೊ ಇದು ನನ್ನ ಟ್ರೇಡಿನ ಪ್ಲ್ಯಾನ್. ಸೊ ಮೇಲೆ ಹೋದರೆ ಹೋಯ್ತು, ಕೆಳಗೆ ಬಂದರೆ 181ಕ್ಕೆ ಬಂದರೆ ನಾನು ಮಾರಾಟ ಮಾಡಿ ಟ್ರೇಡಿಂದ ಹೊರಗೆ ಬರ್ತೇನೆ. ಇದು ನನ್ನ ಪ್ಲ್ಯಾನ್. ಆಯಿತಾ? ಸೊ 188 ರೂಪಾಯಿ ನಾನು ಎಂಟ್ರಿ ಆದದ್ದು, 181 ನನ್ನ ಸ್ಟಾಪ್ ಲಾಸ್. ಸೊ 180
8 ಮೈನಸ್ 181 7 ರೂಪಾಯಿ. ಸೊ 7 ರೂಪಾಯಿ ನನ್ನ ಸ್ಟಾಪ್ ಲಾಸ್ ಆಗ್ತದೆ, ಅಂದರೆ 7 ರೂಪಾಯಿ ನನ್ನ ರಿಸ್ಕ್. ಸರಿನಾ? 7 ರೂಪಾಯಿ ನನ್ನ ರಿಸ್ಕ್ ಆಗ್ತದೆ. ಅರ್ಥ ಆಯ್ತಾ? ರಿಸ್ಕ್ ಇಷ್ಟಿದ್ರೆ ರಿವಾರ್ಡ್ ಇದರ ದುಪ್ಪಟ್ಟಷ್ಟು ಮಿನಿಮಮ್ ಇರಬೇಕು. ರಿವಾರ್ಡ್ ಈ ರಿಸ್ಕ್ನ 2 ಪಟ್ಟಷ್ಟು ಮಿನಿಮಮ್ ಇರಬೇಕು. ಸೊ 7 ಇಂಟು 2, 7 ರಿಸ್ಕ್ ಇಂಟು 2, 14 ರೂಪಾಯಿ ಮಿನಿಮಮ್ ನನಗೆ ರಿವಾರ್ಡ್ ಸಿಗಬೇಕು. ಅಂದರೆ ಇಲ್ಲಿಂದ ಮಿನಿಮಮ್ 14 ರೂಪಾಯಿಯ ಮೇಲೆ ನನ್ನ ಮೊದಲ ಟಾರ್ಗೆಟ್ ಇರಬೇಕು. ಆಯ್ತಾ? ಸೊ ನನ್ನ ಮೊದಲ ಟಾರ್ಗೆಟ್ ಎಲ್ಲುಂಟು? ಇಲ್ಲುಂಟು 212, ಇದು 216. ಸೊ 214ರಲ್ಲಿ ನನ್ನ ಮೊದಲ ಟಾರ್ಗೆಟ್ ಇಟ್ಟಿದ್ದೇನೆ. ಇದೀಗ ಪರವಾಗಿಲ್ವಾ? ನೋಡೋಣ. ಸೊ ಮಿನಿಮಮ್ ಟಾರ್ಗೆಟ್ ಎಷ್ಟಿರಬೇಕು? 188. ನಾನು ಎಲ್ಲಿಂದ ಎಂಟರ್ ಆಗಿದ್ದೇನೆ, ಪ್ಲಸ್ 14 ಅಂದರೆ 188ಕ್ಕೆ 14 ಸೇರಿಸಿದ್ರೆ 202 ಬರ್ತದೆ. ಸೊ ಮಿನಿಮಮ್ 202 ರೂಪಾಯಿ ನನ್ನ ಟಾರ್ಗೆಟ್ ಇರಬೇಕು. ಅಂದರೆ ನನ್ನ ಟಾರ್ಗೆಟ್ ಮಿನಿಮಮ್ ಇಲ್ಲಿರಬೇಕು, ಮಿನಿಮಮ್ ಇಲ್ಲಿರಬೇಕು. ಇದೆಯಾ? ಅಷ್ಟು ಇದೆ ಅಲ್ವಾ? ನನ್ನ ಟಾರ್ಗೆಟ್ ಇಲ್ಲಿದೆ. ಅಂದರೆ 1:2, ರಿಸ್ಕ್ 1 ತಗೊಂಡ್ರೆ ರಿವಾರ್ಡ್ 2, ರಿಸ್ಕ್ 7 ರೂಪಾಯಿ ತಗೊಂಡ್ರೆ ರಿವಾರ್ಡ್ 14 ರೂಪಾಯಿ. ಅಷ್ಟು ಮಿನಿಮಮ್ ನನ್ನ ರಿಸ್ಕ್ ರಿವಾರ್ಡ್ ರೇಷಿಯೋ ಇದೆ. ಸೊ ಈ ಟ್ರೇಡಿಗೆ ನಾನು ಎಂಟ್ರಿ ಆಗಬಹುದು. ಸರಿನಾ? ಎಷ್ಟು ಶೇರ್ ತಗೊಳ್ಬೇಕು ಅದನ್ನು ಮತ್ತೆ ಹೇಳ್ಕೊಡ್ತೇನೆ. ಸೊ ಈ ಟ್ರೇಡಿಗೆ ನಾನು ಎಂಟರ್ ಆಗಬಹುದು. ಅರ್ಥ ಆಯ್ತಾ? ಇನ್ನು ಸೇಫ್ ಎಂಟ್ರಿಯ ಬಗ್ಗೆ ನೋಡೋಣ. ಸೇಫ್ ಎಂಟ್ರಿಯಲ್ಲಿ ನಾವು ಹೇಗೆ ತಗೊಳ್ತೇವೆ? ಈ ಕ್ಯಾಂಡಲ್ನ ಹೈಯ ಮೇಲೆ ಮತ್ತೊಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಲ್ವಾ? ಕ್ಲೋಸ್ ಆದಾಗ ನಾವು ಎಂಟ್ರಿಯನ್ನು ತಗೊಳ್ತೇವೆ. ಅದು ಸೇಫ್ ಎಂಟ್ರಿ ಆಗ್ತದೆ, ನಿಮ್ಗೆ ಗೊತ್ತುಂಟು ಅಲ್ವಾ? ಈಗ ಇದರ ಪ್ರಕಾರ 1:2 ಉಂಟಾ ನೋಡೋಣ. ನನ್ನ ರಿಸ್ಕ್ ಈಗ ಎಷ್ಟು? ನನ್ನ ರಿಸ್ಕ್ ಈಗ ನಾನು ಸಂಜೆ 3:20 ನೋಡ್ತೇನೆ. ಆವಾಗ ದರ ಇಲ್ಲಿ ಇರ್ತದೆ, ನಂಗೆ ಗೊತ್ತಾಗ್ತದೆ ಇನ್ನು 10 ನಿಮಿಷದಲ್ಲಿ ಇದೇನು ಕೆಳಗೆ ಬರುವುದಿಲ್ಲ ಅಂತ ಗೊತ್ತಾಗ್ತದೆ ನನಗೆ. ಸೊ ನಾನೇನು ಮಾಡ್ತೇನೆ, 196 ರೂಪಾಯಲ್ಲಿ ಎಂಟ್ರಿ ತಗೊಳ್ತೇನೆ. ಆಯ್ತಾ? 196 ರೂಪಾಯಿ ನನ್ನ ಎಂಟ್ರಿ ಪ್ರೈಸ್ ಆಗ್ತದೆ. ಆದರೆ ನನ್ನ ಸ್ಟಾಪ್ ಲಾಸ್ ಇದೇ ಇರ್ತದೆ. ನೆನ್ಪಿಟ್ಕೊಳ್ಳಿ, ಯಾವತ್ತು ನಾವು ಸೇಫ್ ಎಂಟ್ರಿ ತಗೊಂಡಾಗ ನಮ್ಮ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ನಮ್ಮ ಸ್ಟಾಪ್ ಲಾಸ್ 15 ರೂಪಾಯಿ ಆಗ್ತದೆ. ಸೊ 196 ಮೈನಸ್ 181, ಇದು 181, ಇದು 196. ಸೊ 15 ರೂಪಾಯಿ ನನ್ನ ಸ್ಟಾಪ್ ಲಾಸ್ ಆಗ್ತದೆ. ಇದು ರಿಸ್ಕ್. ಇನ್ನು ರಿವಾರ್ಡ್ ಎಷ್ಟಿರಬೇಕು? ಇದರ ದುಪ್ಪಟ್ಟು ಇರಬೇಕು ಮಿನಿಮಮ್ ಅಲ್ವಾ? ಸೊ 30 ರೂಪಾಯಿ ರಿವಾರ್ಡ್ ಆಯಿತು. ಸೊ 30 ರೂಪಾಯಿ ಸಿಗಲೇಬೇಕು ಟ್ರೇಡಿಗೆ ಹೋದರೆ ನಾನು. ಈಗ ಮಿನಿಮಮ್ ಟಾರ್ಗೆಟ್ ನಂದೆಷ್ಟು? 196 ಪ್ಲಸ್ 30 ರೂಪಾಯಿ, 226 ರೂಪಾಯಿ ನನ್ನ ಫಸ್ಟ್ ಟಾರ್ಗೆಟ್ ಇರಬೇಕು ಮಿನಿಮಮ್. ಆಯ್ತಾ? ಸೊ 226 ಉಂಟಾ? ಇಲ್ಲ. ಸೊ 226 ಇಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಆಯ್ತಾ? ಇಲ್ಲಿ ಬರ್ತದೆ. ಸೊ ಫಸ್ಟ್ ಟಾರ್ಗೆಟ್ ಇಲ್ಲಿರಬೇಕು. ಸೊ ನಮ್ಮ ರಿಸ್ಕ್ ರಿವಾರ್ಡ್ ಪ್ರಕಾರ ಈ ಟ್ರೇಡಿಗೆ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ ನಾವು. ಆಯ್ತಾ? ಯಾಕಂದ್ರೆ ಇಲ್ಲಿ 226 ರೂಪಾಯಿ ಮಿನಿಮಮ್ ಇರಬೇಕಿತ್ತು. ಯಾಕಂದ್ರೆ ನಾವು ಇಲ್ಲಿ 30 ರೂಪಾಯಿ ಅಂದ್ರೆ 15 ರೂಪಾಯಿಯ ರಿಸ್ಕ್ ತಗೊಂಡಿದ್ದೇವೆ. ಸೊ 30 ರೂಪಾಯಿ ನಮ್ಗೆ ಲಾಭ ಆಗಬೇಕು ರಿಸ್ಕ್ ತಗೊಂಡಿದ್ದಕ್ಕೆ ಅಲ್ವಾ? ಸೊ ಅದು ಇಲ್ಲಿ ಆಗೋದಿಲ್ಲ. ಸೊ ನಾವು ಈ ಸೇಫ್ ಎಂಟ್ರಿಯನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ನಾವೆಲ್ಲಾದ್ರೂ ರಿಸ್ಕಿ ಎಂಟ್ರಿಗೆ ಹೋಗಿದ್ರೆ ನಮ್ಗೆ ಆಗ್ತಾ ಇತ್ತು. ಬಟ್ ಸೇಫ್ ಎಂಟ್ರಿಗೆ ನಾವು ಕಾದಿದ್ರಿಂದ ನಮ್ಮ ರಿಸ್ಕ್ ಜಾಸ್ತಿ ಆಗಿದೆ, ರಿವಾರ್ಡ್ ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಸೊ ನಾವು ಈ ಟ್ರೇಡ್ ಅನ್ನು ಬಿಡಬೇಕಾಗ್ತದೆ. ಅರ್ಥ ಆಯ್ತಾ? ಸೊ ಈಗ ನಾನು ಹೇಳ್ಕೊಟ್ನಲ್ಲ, ಇದೇ ನಿಯಮಗಳನ್ನು ನೀವು ಎಲ್ಲ ಟ್ರೇಡಿಗೂ ಅಪ್ಲೈ ಮಾಡಬೇಕು. ಎಲ್ಲದಕ್ಕೂ ಇದೇ ನಿಯಮ, ಬೇರೆ ನಿಯಮನೇ ಇಲ್ಲ. ಮಿನಿಮಮ್ ರಿಸ್ಕ್ ರಿವಾರ್ಡ್ ರೇಷಿಯೋ 1:2 ಇರಲೇಬೇಕು. ಅಂದರೆ ನೀವು 1 ಪಟ್ಟು ರಿಸ್ಕ್ ತಗೊಂಡ್ರೆ 2 ಪಟ್ಟು ನಿಮಗೆ ರಿವಾರ್ಡ್ ಸಿಗಲೇಬೇಕು, ಪ್ರಾಫಿಟ್ ಸಿಗಲೇಬೇಕು. ಅರ್ಥ ಆಯ್ತಾ? ಈಗ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಕಲಿಯೋಣ. ಸರಿನಾ? ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ನಾವು ಎಷ್ಟು ಶೇರ್ಗಳನ್ನು ಖರೀದಿ ಮಾಡಬೇಕು ಅಂತ ಲೆಕ್ಕ ಹಾಕೋದಷ್ಟೇ. ನಾನು ಹೇಳಿದೆ ಇಲ್ಲಿ ಎಂಟ್ರಿ ತಗೊಳ್ಬೇಕು, ಇದು ನಮ್ಮ ಫಸ್ಟ್ ಟಾರ್ಗೆಟ್, ಇದು ನಮ್ಮ ಸ್ಟಾಪ್ ಲಾಸ್ ಅಂತ ಹೇಳಿದೆ ಅಲ್ವಾ? ಆದರೆ ಎಷ್ಟು ಶೇರ್ಗಳನ್ನು ಕೊಂಡುಕೊಳ್ಬೇಕು? 1 ಶೇರಾ, 100 ಶೇರಾ, 23 ಶೇರಾ, 400 ಶೇರಾ, ಎಷ್ಟು?
ಅದನ್ನು ಲೆಕ್ಕ ಹಾಕಲಿಕ್ಕೆ ನಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕಾಗ್ತದೆ. ಆಯ್ತಾ? ಈಗ ನಿಮ್ಮ ಅಕೌಂಟ್ನಲ್ಲಿ, ಟ್ರೇಡಿಂಗ್ ಅಕೌಂಟ್ನಲ್ಲಿ 5 ಲಕ್ಷ ರೂಪಾಯಿ ಉಂಟಂತ ಮಾಡಿ, ಉದಾಹರಣೆ. ಆಯ್ತಾ? 5 ಲಕ್ಷ ರೂಪಾಯಿ ಉಂಟಂತ ಮಾಡಿ. ನೀವು ನಿರ್ಧಾರ ಮಾಡಬೇಕು, ಒಂದು ಟ್ರೇಡಿನಲ್ಲಿ ಎಷ್ಟು ದುಡ್ಡನ್ನು ಕಳ್ಕೊಳ್ಳಿಕ್ಕೆ ನೀವು ರೆಡಿ ಇದ್ದೀರಿ ಅಂತ ಹೇಳಿ. ಆಯ್ತಾ? ನೀವು ಈ ಒಂದು ಶೇರ್ ಕೊಂಡುಕೊಳ್ತೀರಿ ಅಂತ ಮಾಡಿ, ಇದರಲ್ಲಿ ನೀವು ಎಷ್ಟು ಲಾಸ್ ಮಾಡಿಕೊಳ್ಳಿಕ್ಕೆ ರೆಡಿ ಇದ್ದೀರಿ ಅಂತ ನೀವು ಮೊದಲು ನಿರ್ಧಾರ ಮಾಡಬೇಕು. ಸರಿನಾ? ಅದೇ ನಾನು ಹೇಳಿದೆ ಫಸ್ಟ್ ಸ್ಲೈಡಲ್ಲೇ ಅಲ್ವಾ, ಮ್ಯಾಕ್ಸಿಮಮ್ ರಿಸ್ಕ್ ಪರ್ ಟ್ರೇಡ್ 2% ಇರಬೇಕು ಅಕೌಂಟ್ ಇದು ಅಂತ ಹೇಳಿ. ಆದರೆ ನಾನೇನು ಮಾಡ್ತೇನೆ ಅಂದರೆ, ನನ್ನ ರಿಸ್ಕ್ ಪರ್ ಟ್ರೇಡ್ 0.5% ಅಂದರೆ 0.5% ಇಡ್ತೇನೆ. ಯಾವುದ್ರದ್ದು? ಇದ್ರದ್ದು. ನನ್ನ ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇರ್ತದೆ ಅದರ 0.5% ನನ್ನ ರಿಸ್ಕ್ ಪರ್ ಟ್ರೇಡ್ ಆಗಿರ್ತದೆ. ಅಂದರೆ ಈ ಟ್ರೇಡ್ ನಾನು ತಗೊಂಡ್ರೆ ಈ ಟ್ರೇಡಿನಲ್ಲಿ ನಾನು ಇಷ್ಟು ದುಡ್ಡು ಮಾತ್ರ ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ ಅಂತ ಅರ್ಥ. ಇದಕ್ಕಿಂತ ಜಾಸ್ತಿ ನಾನು ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಕಳ್ಕೊಳ್ಳೋದಂದ್ರೆ ಏನರ್ಥ? ನಾನು ಅನ್ಕೊಂಡ ಹಾಗೆ ಟ್ರೇಡ್ ಹೋಗದೆ ಸ್ಟಾಪ್ ಲಾಸ್ ಹಿಟ್ ಆದರೆ, ನಾನು ಕೊಂಡುಕೊಂಡ ಶೇರು ಮೇಲೆ ಹೋಗದೆ ಕೆಳಗೆ ಬಂದು ಸ್ಟಾಪ್ ಲಾಸ್ ಹಿಟ್ ಆದರೆ ಇಷ್ಟೇ ಲಾಸ್ ಆಗ್ಬೇಕು. ನನಗೆ 2500 ಲಾಸ್ ಆಗಬೇಕು. ಇದನ್ನು ನಾನು ಮೊದಲು ನಿರ್ಧಾರ ಮಾಡಬೇಕು. ಆಯ್ತಾ? ಇದಕ್ಕೆ ನಾವು ರಿಸ್ಕ್ ಪರ್ ಟ್ರೇಡ್ ಅಂತೇಳಿ ಹೇಳ್ತೇವೆ. ಈಗ ನಂಬರ್ ಆಫ್ ಶೇರ್ ಅಂದರೆ ಎಷ್ಟು ಶೇರ್ಗಳನ್ನು ನೀವು ಕೊಂಡುಕೊಳ್ಬೇಕು ಅಂತ ಲೆಕ್ಕ ಹಾಕಬೇಕು ಅಂತಾದರೆ, ರಿಸ್ಕ್ ಪರ್ ಟ್ರೇಡ್ ಡಿವೈಡೆಡ್ ಬೈ ಸ್ಟಾಪ್ ಲಾಸ್ ಮಾಡಿದರೆ ಆಯಿತು. ರಿಸ್ಕ್ ಪರ್ ಟ್ರೇಡ್ ಇದು. ರಿಸ್ಕ್ ಪರ್ ಟ್ರೇಡ್ ಅನ್ನು ಸ್ಟಾಪ್ ಲಾಸ್ ಇಂದ ಭಾಗಿಸಿದರೆ ನಿಮಗೆ ಎಷ್ಟು ಶೇರ್ಗಳನ್ನು ಕೊಂಡುಕೊಳ್ಬೇಕು ಅಂತ ಗೊತ್ತಾಗ್ತದೆ. ಸರಿನಾ? ಸೊ ರಿಸ್ಕ್ ಪರ್ ಟ್ರೇಡ್ 2500 ರೂಪಾಯಿ. ಸೊ ನಾವು ರಿಸ್ಕಿ ಎಂಟ್ರಿ ತಗೊಳ್ತಾ ಇರೋದ್ರಿಂದ 7 ರೂಪಾಯಿ ಸ್ಟಾಪ್ ಲಾಸ್ ನಮ್ಮದು. 188 ಮೈನಸ್ 181, ಸೊ 7 ರೂಪಾಯಿ ಸ್ಟಾಪ್ ಲಾಸ್. ಇದೆಷ್ಟು ಬರ್ತದೆ ಅಂದರೆ 357.14 ಬರ್ತದೆ. ಅಂದರೆ ನೀವು 358 ಶೇರ್ಗಳನ್ನು ಕೊಂಡುಕೊಳ್ಬೇಕು. ಇಲ್ಲಿ 358 ಶೇರ್ಗಳನ್ನು ಕೊಂಡುಕೊಳ್ಬೇಕು. ಸರಿನಾ? ಕೊಂಡುಕೊಳ್ಳಲಿಕ್ಕೆ ನಿಮ್ಗೆ ಎಷ್ಟು ದುಡ್ಡು ಬೇಕಂದ್ರೆ ಇಷ್ಟು ದುಡ್ಡು ಬೇಕು. 67,000 ರೂಪಾಯಿ, 67,304 ರೂಪಾಯಿ ಬೇಕು. 188ಕ್ಕೆ ಎಂಟ್ರಿ ತಗೊಳ್ತಾ ಇದ್ದೀರಿ ನೀವು. 358 188 ರೂಪಾಯಿಗೆ ಎಂಟ್ರಿ ತಗೊಳ್ತಾ ಇದ್ದೀರಿ. 358 ಶೇರ್ಗಳು. ಸೊ ಇದು ಇಂಟು ಇದು ಮಾಡಿದಾಗ ಇಷ್ಟು ದುಡ್ಡು ಬೇಕಾಗ್ತದೆ. ಸೊ ಇಷ್ಟು ದುಡ್ಡು ಕೊಟ್ಟರೆ ನಿಮಗೆ 358 ಶೇರ್ಗಳು ಅಕೌಂಟಿಗೆ ಬಂದು ಬೀಳ್ತದೆ. ಆಯಿತಾ? ಸೊ ಇನ್ನು ನೀವು ಒಂದೇ ಟಾರ್ಗೆಟ್ ಹೊಡಿಲಿಕ್ಕೆ ಕಾಯಬೇಕು, ಇಲ್ಲ ಸ್ಟಾಪ್ ಲಾಸ್ ಹೊಡಿಲಿಕ್ಕೆ ಕಾಯಬೇಕು. ಸ್ಟಾಪ್ ಲಾಸ್ ಕೆಳಗೆ ಬಂದು ಹೊಡೆದ್ರೆ ನಿಮ್ಗೆ ಲಾಸ್ ಆಗೋದು ಮ್ಯಾಕ್ಸಿಮಮ್ ಇಷ್ಟೇ, ಇದಕ್ಕಿಂತ ಜಾಸ್ತಿ ಲಾಸ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಇದನ್ನು ನೀವು ಮೊದಲಿಗೆ ನಿರ್ಧಾರ ಮಾಡಬೇಕು. ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು. ಇದು ಬೇರೆ ವ್ಯಾಲ್ಯೂಸ್, ಬೇರೆ ಒಂದು ಕಂಪನಿಯ ಶೇರ್. ಆಯ್ತಾ? ಸೊ ಕೆಳಗೆ ಬರ್ತಾ ಇತ್ತು, ಹ್ಯಾಮರ್ ಕಾಣಿಸ್ತು, ಇಲ್ಲಿ ನಾನು ಎಂಟ್ರಿ ತಗೊಂಡೆ ಅಂತ ಮಾಡಿ ರಿಸ್ಕಿ ಟ್ರೇಡ್. ಇದು ನನ್ನ ಸ್ಟಾಪ್ ಲಾಸ್ ಆಗ್ತದೆ, ಇದು ನನ್ನ ಮೊದಲ ಟಾರ್ಗೆಟ್ ಆಗ್ತದೆ. 1:2 ಮಿನಿಮಮ್ ಇರಲೇಬೇಕು. ಆಯ್ತಾ? ಸೊ ಅಕೌಂಟ್ ನಂದು ಇಷ್ಟಂತ ಮಾಡಿ, ಇಷ್ಟು ಉಂಟು ಅಕೌಂಟಲ್ಲಿ. ರಿಸ್ಕ್ ಪರ್ ಟ್ರೇಡ್ ನಂದು ಇಷ್ಟೇ. ಆಯ್ತಾ? 2500 ರೂಪಾಯಿ. ನಂಬರ್ ಆಫ್ ಶೇರ್ಸ್ ಎಷ್ಟು ಕೊಂಡ್ಕೊಳ್ಬೇಕು ಅಂತ ಲೆಕ್ಕ ಹಾಕ್ಲಿಕ್ಕೆ ರಿಸ್ಕ್ ಪರ್ ಟ್ರೇಡ್ ಭಾಗಿಸು ಸ್ಟಾಪ್ ಲಾಸ್. ರಿಸ್ಕ್ ಪರ್ ಟ್ರೇಡ್ ಎಷ್ಟು? 2500. ಸ್ಟಾಪ್ ಲಾಸ್ ಎಷ್ಟು? 420 ರೂಪಾಯಿ ಮೈನಸ್ 420 ರೂಪಾಯಿ. ಸೊ ಅಂದರೆ 420 ಮೈನಸ್ 400 ಇಸ್ ಈಕ್ವಲ್ ಟು 20 ರೂಪಾಯಿ. ಸೊ ಸ್ಟಾಪ್ ಲಾಸ್ 20 ರೂಪಾಯಿ. ಅಂದರೆ 125 ಶೇರ್ಗಳನ್ನು ನಾನು ಕೊಂಡುಕೊಳ್ಬೇಕು ಅಷ್ಟೇ. 125 ಶೇರ್ ಕೊಂಡುಕೊಳ್ಳಿಕ್ಕೆ ನನಗೆ ಕೊಂಡುಕೊಳ್ಳಲಿಕ್ಕೆ ಇಷ್ಟು ದುಡ್ಡು ಬೇಕಾಗ್ತದೆ. ಇಷ್ಟು ದುಡ್ಡು ನನ್ನ ಹತ್ರ ಉಂಟು, 5 ಲಕ್ಷ ಉಂಟು, 52,500 ರೂಪಾಯಿ ಬೇಕು. ಸೊ ಇದನ್ನು ಕೊಂಡುಕೊಂಡಾಗ ಒಂದೇ ನಾನು ಟಾರ್ಗೆಟಿಗೆ ಕಾಯಬೇಕು, ಒಂದೇ ಸ್ಟಾಪ್ ಲಾಸಿಗೆ ಕಾಯಬೇಕು. ಸ್ಟಾಪ್ ಲಾಸ್ ಹೊಡೆದ್ರೆ ನಂದು ಇಷ್ಟು ದುಡ್ಡು ಹೋಗ್ತದೆ, ಟಾರ್ಗೆಟ್ ಎಷ್ಟು ಬರ್ತದೋ ಅಷ್ಟು. ಅರ್ಥ ಆಯ್ತಾ? ಸೊ ಹೀಗೆ ನೀವು ನಿಮ್ಮ ರಿಸ್ಕ್ ಅನ್ನು ಮ್ಯಾನೇಜ್ ಮಾಡಬೇಕು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಸಕ್ಸಸ್ ರೇಟ್ ಟ್ರೇಡಿಂಗ್ನ ಒಂದು ಪಯಣದಲ್ಲಿ ಅದು ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಹೊಂದಿರ್ತದೆ. ಆಯ್ತಾ? ನೀವು ಈ ರಿಸ್ಕ್ ಪರ್ ಟ್ರೇಡ್ ಉಂಟಲ್ಲ, ಎಲ್ಲ ಟ್ರೇಡಿಗೂ ಒಂದೇ ಇಡಬೇಕು. ಅಂದರೆ ನೀವು ಇವತ್ತು ರಿಸ್ಕ್ ಪರ್ ಟ್ರೇಡ್ 2500 ರೂಪಾಯಿ ಅಂತ ಮಾಡಿದ್ರಿ,
ನಾಳೆ ಇದನ್ನು 3,000ಕ್ಕೆ ಹೆಚ್ಚಿಸಬಾರ್ದು. ಆಯ್ತಾ? ಅಂದರೆ ಇವತ್ತು ಇನ್ಫೋಸಿಸ್ ಕಂಪನಿಯ ಶೇರ್ಗಳನ್ನು ನೀವು ಕೊಂಡ್ಕೊಂಡ್ರಿ ಅಂತ ಮಾಡಿ, 2,500 ರೂಪಾಯಿ ರಿಸ್ಕ್ ಪರ್ ಟ್ರೇಡ್ ಇಟ್ಟುಕೊಂಡು, ನಾಳೆ ಮಹೇಂದ್ರ ಕಂಪನಿಯ ಶೇರ್ಗಳನ್ನು ನೀವು 3,000 ರೂಪಾಯಿ ರಿಸ್ಕ್ ಪರ್ ಟ್ರೇಡ್ ಇಟ್ಟು ತಗೊಳ್ಬಾರ್ದು. ನಾಡಿದ್ದು ನೀವು L&T ಕಂಪನಿಯ ಶೇರ್ಗಳನ್ನು 1,000 ರೂಪಾಯಿ ರಿಸ್ಕ್ ಪರ್ ಟ್ರೇಡ್ ಇಟ್ಟು ತಗೊಳ್ಬಾರ್ದು. ಅರ್ಥ ಆಯ್ತಾ? ಅಂದರೆ ನೀವೇನು ಇದನ್ನು ಫಿಕ್ಸ್ ಮಾಡಿರ್ತೀರಿ ನಿಮ್ಮ ಮನಸ್ಸಲ್ಲಿ, ಎಲ್ಲ ಟ್ರೇಡ್ಗಳಿಗೂ ಇದನ್ನೇ ಬಳಸಬೇಕು ನೀವು, ರಿಸ್ಕ್ ಪರ್ ಟ್ರೇಡ್. ಆಯ್ತಾ? ಇದು ಯಾಕೆ ಅದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೇನೆ, ಸರಿನಾ? ಸೊ ಇಲ್ಲಿ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋ 1:2 ಇಟ್ಟಿದ್ದೇವೆ. ನೀವು ಇವತ್ತು ಒಂದು ಟ್ರೇಡ್ ತಗೊಂಡ್ರಿ, ಆಯ್ತಾ? ರಿಸ್ಕ್ ರಿವಾರ್ಡ್ ರೇಷಿಯೋ 1:2 ಇಟ್ಟಿದ್ದೀರಿ, ಆಯ್ತಾ? 1:2 ಇಟ್ಟಿದ್ದೀರಿ. ರಿಸ್ಕ್ ಪರ್ ಟ್ರೇಡ್ 2,500 ರೂಪಾಯಿ ಇಟ್ಟಿದ್ದೀರಿ ಅಂತ ಮಾಡಿ. ಸೊ ನೀವು ಇವತ್ತು ತಗೊಂಡಂತಹ ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾಯ್ತು, ಆವಾಗ ನಿಮ್ಗೆ ಇಷ್ಟು ಲಾಸ್ ಆಯಿತು, ಆಯ್ತಾ? ನಾಳೆ ಒಂದು ಟ್ರೇಡ್ ತಗೊಂಡ್ರಿ, 2ನೇ ದಿನ ಒಂದು ಟ್ರೇಡ್ ತಗೊಂಡ್ರಿ, ಅದು ಟಾರ್ಗೆಟ್ ಹಿಟ್ ಆಯಿತು, 5,000 ರೂಪಾಯಿ ಬಂತು. ಮೂರನೇ ದಿನ ಒಂದು ಟ್ರೇಡ್ ತಗೊಂಡ್ರಿ, ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯ್ತು, ಇಷ್ಟು ಲಾಸ್ ಆಯಿತು. 4ನೇ ದಿನ ಒಂದು ಟ್ರೇಡ್ ತಗೊಂಡ್ರಿ, ಅದು ಸ್ಟಾಪ್ ಲಾಸ್ ಇಟ್ಟಾಯ್ತು, ಲಾಸ್ ಆಯಿತು. 5ನೇ ದಿನ ತಗೊಂಡಂತಹ ಟ್ರೇಡ್ ಟಾರ್ಗೆಟ್ ಹಿಟ್ ಆಯಿತು, ಇಷ್ಟು ಲಾಭ ಆಯಿತು. 6ನೇ ದಿನ ತಗೊಂಡಂತಹ ಟ್ರೇಡ್ ಟಾರ್ಗೆಟ್ ಹಿಟ್ ಆಯಿತು, ಇಷ್ಟು ಲಾಭ ಆಯಿತು. 7ನೇ ದಿನ 8ನೇ ದಿನ ತಗೊಂಡಂತಹ ಟ್ರೇಡ್ಗಳು ಎರಡು ಸ್ಟಾಪ್ ಲಾಸ್ ಇಟ್ಟಾಯ್ತು, ಲಾಸ್ ಆಯಿತು. 9ನೇ ದಿನ ತಗೊಂಡಂತಹ ಟ್ರೇಡ್ 5,000 ರೂಪಾಯಿ ಲಾಭ ತಂದು ಕೊಡ್ತು. 10ನೇ ದಿನ ತಗೊಂಡಂತಹ ಟ್ರೇಡ್ 2,500 ರೂಪಾಯಿ ಲಾಸ್ ಮಾಡುತ್ತೆ ನಿಮಗೆ, ಆಯ್ತಾ? ನೀವು ಇದನ್ನು ನೋಡಿದರೆ, ಇದನ್ನು ಲೆಕ್ಕ ಹಾಕಿದರೆ 1, 2, 3, 4, 5, 6, 10ರಲ್ಲಿ 6 ಟ್ರೇಡ್ಗಳು ಸ್ಟಾಪ್ ಲಾಸ್ ಹಿಟ್ ಆದರೂ ಕೂಡ ನೀವು 5,000 ರೂಪಾಯಿ ಲಾಭ ಮಾಡ್ತೀರಿ. ಅಂದರೆ ನಿಮ್ಮ ಅನಾಲಿಸಿಸಿನ ಅಕ್ಯುರೇಸಿ 40% ಇದ್ದರೂ ನೀವು 5,000 ರೂಪಾಯಿ ಲಾಭ ಮಾಡ್ತೀರಿ. ಅಂದರೆ 10 ಟ್ರೇಡ್ ತಗೊಂಡಿದ್ರಲ್ಲಿ ನೀವು 4 ಟ್ರೇಡ್ ಸಕ್ಸಸ್ ಆದರೂ ಕೂಡ 5,000 ರೂಪಾಯಿ ಲಾಭ ಮಾಡ್ತೀರಿ. ಇದು ಯಾವಾಗ ಅಂದರೆ ರಿಸ್ಕ್ ಟು ರಿವಾರ್ಡ್ ಇಷ್ಟು ಮೇಂಟೈನ್ ಮಾಡಿದರೆ, ಹಾಗೂ ರಿಸ್ಕ್ ಪರ್ ಟ್ರೇಡ್ ಸೇಮ್ ಇಟ್ಟರೆ, ಆಯ್ತಾ? ನೀವು ಒಂದು ರಿಸ್ಕ್ ಪರ್ ಟ್ರೇಡ್ ಅನ್ನು 1,000 ರೂಪಾಯಿ, ಒಂದಕ್ಕೆ 10,000 ರೂಪಾಯಿ, ಒಂದಕ್ಕೆ 3,000 ರೂಪಾಯಿ ಇಟ್ಟರೆ ಇದೆಲ್ಲ ಏನೇನೋ ಎದ್ವತ್ತದ್ವಾಗಿ ಹೋಗ್ತದೆ. ಅರ್ಥ ಆಯ್ತಾ? ಇನ್ನು ಬನ್ನಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:1 ಉಂಟು. ಅಂದರೆ ನೀವು 1,000 ರಿಸ್ಕ್ ಮಾಡಿದರೆ 1,000 ರೂಪಾಯಿ ರಿವಾರ್ಡ್ ಇಟ್ಟಿದ್ದೀರಿ, ಅಂದರೆ ಪ್ರಾಫಿಟ್ ಟಾರ್ಗೆಟ್ ಇಟ್ಟಿದ್ದೀರಿ. ಹಾಗೆ ಮಾಡಿದಾಗ 10 ಟ್ರೇಡ್ಗಳಲ್ಲಿ 4 ಟ್ರೇಡ್ ಸಕ್ಸಸ್ ಆದರೂ ಕೂಡ ನೀವು 5,000 ರೂಪಾಯಿ ಲಾಸ್ ಮಾಡ್ತೀರಿ, ಆಯ್ತಾ? ನೋಡಿ, ಇಲ್ಲಿ ರಿಸ್ಕ್ ರಿವಾರ್ಡ್ ಎರಡು ಒಂದೇ ಉಂಟು. ಸೊ 10 ಟ್ರೇಡ್ಗಳಲ್ಲಿ 4 ಮಾತ್ರ ಟಾರ್ಗೆಟ್ ಹೊಡೆದ್ರೆ, ಅಚೀವ್ ಆದರೆ, ಉಳಿದಿದ್ದೆಲ್ಲ ಸ್ಟಾಪ್ ಲಾಸ್ ಇಟ್ಟಾದರೆ ನೀವು ಲಾಸೇ ಮಾಡ್ತೀರಿ ಕೊನೆಯಲ್ಲಿ, ನೆನ್ಪಿಟ್ಕೊಳ್ಳಿ, ಆಯ್ತಾ? ಅರ್ಥ ಆಯ್ತಲ್ಲ? ರಿಸ್ಕ್ ಟು ರಿವಾರ್ಡ್ ಇಂದ ಹೇಗೆ ಉಪಯೋಗ ಆಗ್ತದೆ ಅಂತ ನಿಮ್ಗೆ ಗೊತ್ತಾಯ್ತು ಅಲ್ವಾ? ರಿಸ್ಕ್ ಟು ರಿವಾರ್ಡ್ 1:2 ಇಟ್ಟಾಗ ಅದೇ ಅಕ್ಯುರೇಸಿ ಚೇಂಜ್ ಆಗಲಿಲ್ಲ, ನೆನ್ಪಿಟ್ಕೊಳ್ಳಿ. ಅಕ್ಯುರೇಸಿ ಚೇಂಜ್ ಆಗದಿದ್ರು 5,000 ರೂಪಾಯಿ ಲಾಭ ಮಾಡಿದ್ರಿ. ಇಲ್ಲಿ ಅದೇ ಅಕ್ಯುರೇಸಿಯಲ್ಲಿ ರಿಸ್ಕ್ ಟು ರಿವಾರ್ಡ್ 1:2 ಆದಾಗ ಇಷ್ಟು ಲಾಸ್ ಮಾಡಿದ್ರಿ. ಇನ್ನು ಮತ್ತೊಂದು ಉದಾಹರಣೆ, ರಿಸ್ಕ್ ಟು ರಿವಾರ್ಡ್ ರೇಷಿಯೋ 2:1 ಆದರೆ, ಅಂದರೆ 2,000 ರೂಪಾಯಿ ರಿಸ್ಕ್ ತಗೊಂಡು ನೀವು 1,000 ರೂಪಾಯಿ ಟಾರ್ಗೆಟ್ ಇಟ್ಟರೆ, ಪ್ರಾಫಿಟ್ ಟಾರ್ಗೆಟ್ ಇಟ್ಟರೆ, ನಿಮ್ಮ ಟ್ರೇಡ್ ಲಾಭಕ್ಕೆ ಬರಬೇಕಂತಾದರೆ ಅಥವಾ ನೀವು ಲಾಭದಲ್ಲಿ ಇರಬೇಕಂತಾದರೆ ಅಕ್ಯುರೇಸಿ 70% ಇರಬೇಕಾಗ್ತದೆ, ಆಯ್ತಾ? ಅಂದರೆ ನೀವು 5,000 ರೂಪಾಯಿ ಲಾಸ್ ಮಾಡ್ಕೊಳ್ತಾ ಇದ್ದೀರಿ, 2,500 ರೂಪಾಯಿ ನಿಮ್ಗೆ ಸಿಗ್ತಾ ಉಂಟು. ಅಂದರೆ ಸ್ಟಾಪ್ ಲಾಸ್ ಹೊಡೆದಾಗ ಇಷ್ಟು ಹೋಗ್ತದೆ, ಲಾಭ ಮಾಡ್ಕೊಳ್ಳುವಾಗ ಇಷ್ಟು ಮಾಡ್ಕೊಳ್ತೀರಿ. ಹೀಗೆ ನೀವು ಮಾಡಿದರೆ 70%, ಅಂದರೆ 10 ಟ್ರೇಡ್ಗಳಲ್ಲಿ 7 ಸಕ್ಸಸ್ ಆದರೆ ಮಾತ್ರ ನೀವು ಲಾಭ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಸೊ ಇದಕ್ಕೆ ನೀವೇ ಹೇಳಿ, ಎಷ್ಟು ರಿಸ್ಕ್ ರಿವಾರ್ಡ್ ರೇಷಿಯೋ ಇದ್ರೆ ಒಳ್ಳೇದು ಅಂತೇಳಿ. ಮಿನಿಮಮ್ 1:2 ಅಲ್ವಾ? 1:2 ಮಾಡಿದರೆ ಅಕ್ಯುರೇಸಿ 40% ಇದ್ರೆ ಸಾಕಾಗ್ತದೆ. ಅರ್ಥ ಆಯ್ತಾ? ಸರಿ. ಸೊ ಇದು ರಿಸ್ಕ್ ಟು ರಿವಾರ್ಡ್ ಹಾಗೂ ರಿಸ್ಕ್ ಮ್ಯಾನೇಜ್ಮೆಂಟ್ನ ಮಹತ್ವ. ರಿಸ್ಕ್ ಟು ರಿವಾರ್ಡ್ ಹಾಗೂ ರಿಸ್ಕ್ ಪರ್ ಟ್ರೇಡ್ ಅನ್ನು ನೀವು ಒಂದು ಫಿಕ್ಸ್ ಮಾಡ್ಕೊಳ್ಬೇಕು ನಿಮ್ಮ ಮನಸ್ಸಲ್ಲಿ.
ಹಾಗೂ ಅದನ್ನೇ ಪ್ರತಿ ಟ್ರೇಡ್ನಲ್ಲಿ ನೀವು ಬಳಸಬೇಕು. ಸರಿನಾ?